ವಿನಯ್ ಸ್ಟ್ರಾಟಜಿ ಏನು ಅಂದರೆ ಅವನು ಎಲ್ಲರನ್ನ ಬ್ರೋ ಕೋಡ್ ಅಂತ ಹೇಳಿ ಬಕೆಟ್ ಮಾಡಿಸ್ಕೊತಾನೆ. ನಾನೇ ಗ್ರಾಡೋದ್ರಿಂದ ಮಾರ್ಕೆಟಿಂಗ್ ಅವಳಿಗಾಗೋದು. ಅವರು ಬೇರೆ ಅವ್ರನ್ನ ಕೆಡ್ದಂಗೆ ಕಾಣಿಸಿ ಅವಳು ಒಳ್ಳೆ ಕೂಡ ಇಲ್ಲ. ನಮ್ಮಿಬ್ಬರಿಗೆ ಮಾತ್ರ ಈಗ ಹಚ್ಚಿರೋದು ಮುಖದ ಮೇಲೆ ಹೇಳಕ್ಕೆ. ಬೇರೆ ಆದ್ರೂ ಕಿರ್ಚಾಡ್ಕೋ ಏನಾದ್ರೂ ಮಾಡ್ಕೋ, ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಅನ್ನೋಂಗ್ ಇದೀನಿ ನೋಡಿ. ಅಲ್ಲಿ ಕಲಿಸ್ತಾ ಇದೀವಿ, ಅಲ್ಲಿಂದ ಇವ್ರು ಇಲ್ಲಿ ಕಲಿಸ್ತಾ ಇದೀವಿ. ಒಟ್ಟಲ್ಲಿ ಏನಾಗ್ತದೆ, ನಮ್ ನೆಮ್ಮದಿ ನಾವು ಹಾಳು ಸಿಂಪಲ್. ಮಂಡೆ ಒಳಗೆ ಮೂಳೆ ಇಲ್ಲ, ಏನು ಇಲ್ಲ. ಮೈಕಿ ಸುಮ್ನೆ ತಲೆ ಎಲ್ಲ ಮಾತಾಡ ಮೈಕಿ, ನಾನು ನಿನ್ಗೇನು ಹೇಳಿಲ್ಲ. ನಿಂದೆಷ್ಟು ನೋಡ್ಕೊ, ನನ್ ಬಗ್ಗೆ ಮಾತಾಡೋ ರೈಟ್ಸ್ ನಿನಗಿಲ್ಲ. ಈ ವಾರ ಬಿಗ್ ಬಾಸ್ ಕೊಟ್ಟಿದ್ದ ಶಾಲೆಯ ಮಕ್ಕಳ ಆಟ ಪಾಠದ ಟಾಸ್ಕ್ ಮುಗಿದಿದೆ. ಬಾಲ್ಯದ ಆಟದಲ್ಲಿ ಯಾರು ಬೆಸ್ಟ್ ಅನ್ನಿಸ್ಕೊಂಡಿದ್ದಾರೆ ಅಂದರೆ, ಕಾರ್ತಿಕ್ ಉತ್ತಮ ಶಿಕ್ಷಕರಾಗಿ ಬೆಸ್ಟ್ ಅನ್ನಿಸ್ಕೊಂಡ್ರೆ, ತುಕಾಲಿ ಸಂತೋಷ್ ಉತ್ತಮ ವಿದ್ಯಾರ್ಥಿಯಾಗಿ ಬೆಸ್ಟ್ ಅನ್ನಿಸ್ಕೊಂಡ್ರು. ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಮತ್ತೊಮ್ಮೆ ಕಾರ್ತಿಕ್ ಮೇಲೆ ಎಲ್ಲರೂ ಕೂಡ ಟಾರ್ಗೆಟ್ ಮಾಡೋ ಥರ ಕಾಣಿಸ್ತಾ ಇದೆ. ಇನ್ನೊಂದು ಕಡೆ ಕಾರ್ತಿಕ್ ಕಿಚ್ಚನ ಚಪ್ಪಾಳೆ ಪಡ್ಕೊಂಡಿದ್ದರಿಂದ ಕಾರ್ತಿಕ್ ಪರ ಎಲ್ಲರೂ ಒಲವು ತೋರಿಸ್ತಾ ಇದ್ದಾರೆ ಅಂತ ಸಂಗೀತ ಮಾತಾಡ್ಕೋತಾ ಇದ್ದಾರೆ. ಸಂಗೀತ ಪ್ರತಾಪ್ ಈಗ ತುಂಬ ಕ್ಲೋಸ್ ಆಗಿದ್ದಾರೆ. ಅವರಿಬ್ಬರು ಈಗ ಕಾರ್ತಿಕ್ ಸಂಗೀತ ಇದ್ದಿದ್ದಕ್ಕಿಂತ ಕ್ಲೋಸ್ ಆಗಿ ಯಾರು ಕೂಡ ಈ ಮನೆಯಲ್ಲಿ ನೇರವಾಗಿ ಮಾತಾಡೋರೇ ಇಲ್ಲ. ಇದ್ದಿದ್ದನ್ನು ಇದ್ದ ಹಾಗೆ ಹೇಳೋದು ನಾನು ಮತ್ತು ನೀನು ಮಾತ್ರ ಅಂತ ಸಂಗೀತ ಪ್ರತಾಪ್ ಜೊತೆ ಮಾತಾಡ್ತಾ ಇದ್ರೆ, ಇನ್ನೊಂದು ಕಡೆ ಸಂಗೀತ ತನಿಷಾಗೆ ಕೂಡ ನೀನು ನನ್ನನ್ನು ಆಯ್ಕೆ ಮಾಡಿ ನನ್ನ ಹೆಸರನ್ನು ತೊಗೊಂಡಿದ್ದು ತಪ್ಪು, ನನ್ನ ನೀನೆಲ್ಲೋ ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನೋ ಥರ ಮಾತಾಡಿದ್ದಾರೆ. ಹಾಗಾಗಿ ಗುಂಪುಗಳು ಈಗ ಗುಂಪುಗಳಾಗಿ ಉಳ್ಕೊಂಡಿಲ್ಲ. ಈ ಕಡೆ ವಿನಯ್ ಆ್ಯಂಡ್ ಟೀಮಲ್ಲಿ ಯಾರು ವಿನಯ್ ಜೊತೆ ನಾವ್ಯಾರು ಇಲ್ಲ, ವಿನಯ್ ಹೇಳಿದ್ದನ್ನು ನಾವ್ಯಾರು ಕೇಳ್ತಾ ಇಲ್ಲ ಅಂತ ಮೈಕೆಲ್ ಹಾಗೆ ನಮ್ರತಾ ವಾದ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ಸಂಗೀತ ಟೀಮ್ ಅಂತೂ ಟೀಮ್ ಆಗಿ ಉಳಿದಿಲ್ಲ. ಕಾರ್ತಿಕ್ ಕೂಡ ಇಂಡಿವಿಜುವಲ್ ಆಗಿ ಗೇಮ್ ಮಾಡ್ತಾ ಇದ್ದಾರೆ. ಎಲ್ಲರೂ ಮುಂದೆ ಕಾರ್ತಿಕ್ ಗೆಲ್ತಾ ಇದ್ದಾರೆ. ಎಲ್ಲ ಟಾಸ್ಕ್ಗಳಲ್ಲೂ ಕಾರ್ತಿಕ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸಂಗೀತ ಮಾತ್ರ ವಿನಯ್ ಬೈಕೊಂಡೇ ಕಾಲ ಕಳೀತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಏನು ಮಾತಾಡಿದ್ರು ಕೂಡ ವಿನಯ್ ಬಗ್ಗೆ ಸಂಗೀತ ಮಾತಾಡೋದು, ಸಂಗೀತ ಬಗ್ಗೆ ವಿನಯ್ ಮಾತಾಡೋದು, ಇಬ್ಬರು ಕೂಡ ಮನೆಯಲ್ಲಿ ಒಬ್ರಿಗಿಂತ ಒಬ್ಬರು ಜಾಸ್ತಿ ಸೌಂಡ್ ಮಾಡ್ತಾ ಇದ್ದಾರೆ. ಆದರೆ ಸರಿಯಾಗಿ ಯಾರಿದ್ದಾರೆ ಅಂದರೆ ಇಲ್ಲಿ ಕಾರ್ತಿಕ್ ಬಗ್ಗೆ ಎಲ್ಲರೂ ಕೂಡ ಒಲವು ತೋರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಮೈಕಲ್ ಯಾಕೋ ವಿನಯ್ ಟೀಮನ್ನು ಸೇರಿಕೊಂಡು ವಿನಯ್ ಥರಾನೇ ಅರೋಗೆಂಟ್ ಆಗ್ತಾ ಇದ್ದಾರೆ, ವಿನಯ್ ಥರಾನೇ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದ್ದಾರೆ, ಎಲ್ಲದರಲ್ಲೂ ಜೋರಾಗಿ ಕಿರ್ಚಾಡೋದು ಕೂಗಾಡೋದು ಮಾಡ್ತಾ ಇದ್ದಾರೆ ಅಂತ ನೋಡೋರಿಗೆ ಅನ್ನಿಸ್ತಾ ಇದೆ. ಸೊ ಈ ಟಾಸ್ಕ್ ಮುಗಿದಾಗ ಸ್ಟಾರ್ಗಳೆಲ್ಲ ಪಡ್ಕೊಂಡ್ರು, ಹಾಗೆಯೇ ಬೆಸ್ಟ್ ಸ್ಟೂಡೆಂಟ್ಸ್, ಬೆಸ್ಟ್ ಟೀಚರ್ ಎಲ್ಲ ಸಿಕ್ತು. ಆದರೆ ವೀಕೆಂಡಲ್ಲಿ ಕಿಚ್ಚ ಯಾರಿಗೆ ಬೆಸ್ಟ್ ಅಂತಾರೆ ಅನ್ನೋ ಕ್ಯೂರಿಯಾಸಿಟಿ ಅಂತೂ ಎಲ್ರಿಗೂ ಇದೆ.